ಫ್ರೆಂಡ್ಸ್, ಇವತ್ತು ಸ್ಪೆಷಲ್ ದಿನ. ನೀವು ಈಗಾಗಲೇ ಟೈಟಲ್ ಅಲ್ಲಿ ನೋಡಿರ್ಬೋದು. ಸೊ ಸ್ಪೆಷಲ್ ದಿನಕ್ಕಾಗಿ ಕೇಕ್ ನ ರೆಡಿ ಮಾಡ್ತಾ ಇದ್ದೀನಿ. ಕೇಕ್ ನ ಕ್ರಮ್ ಕೋಟಿಂಗ್ ಆಲ್ರೆಡಿ ಆಗೋಗಿದೆ. ಸೊ ಫೈನಲ್ ಆಗಿ ಕ್ರೀಮ್ ಹಾಕ್ತಾ ಇದ್ದೀನಿ. ಬೆಳಿಗ್ಗೆ 8 ಗಂಟೆ ಆಗಿದೆ. ಬೇಗ ಎದ್ದು ಕೇಕ್ ಮಾಡ್ತಾ ಇದ್ದೀನಿ. ಫೋಟೋ ಕೇಕ್ ಮಾಡ್ತಾ ಇದ್ದೀನಿ. ಫೈನಲ್ ಲುಕ್ ಸದ್ಯದಲ್ಲೇ ಶೇರ್ ಮಾಡ್ತೀನಿ. ತಿಂಡಿಗೆ ಇವತ್ತು ದೋಸೆ ಚಟ್ನಿ ಮಾಡಿದೀವಿ. ತಿಂಡಿ ಅಂತೂ ರೆಡಿ ಆಯ್ತು. ಬೇಗ ಕೇಕ್ ರೆಡಿ ಮಾಡ್ಕೊಳ್ಳೋಣ. ಸೊ ಬೆಳಿಗ್ಗೆ ಎದ್ದು ಫಸ್ಟ್ ಫ್ರೆಶ್ ಎಲ್ಲ ಆಗಿ ಕೇಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ಕೇಕ್ ಜಸ್ಟ್ ಬೇಕ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ. ಬೆಳಿಗ್ಗೆ ಎದ್ದು ಕ್ರೀಮ್ ಎಲ್ಲ ಮಾಡಿ ಕ್ರೀಮ್ ಹಾಕಿ ಇವಾಗ ಫೈನಲ್ ಫಿನಿಶಿಂಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ಆವಾಗಲೇ ಹೇಳ್ದಾಗೆ ಟೈಟಲಲ್ಲಿ ನೋಡಿರ್ಬೋದು, ಇವತ್ತು ಕಾರ್ ತೊಗೊಂಡು ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಕಾರ್ ಥೀಮಲ್ಲಿ ಫೋಟೋ ಕೇಕ್ ಮಾಡಿದ್ದೀನಿ. ನಮ್ಮ ಫ್ಯಾಮ್ಲಿ ಹೆಸ್ರು ಹಾಕಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ನನ್ನ ಹೆಸ್ರು ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ ಅನಿಸ್ತು. ಫ್ಯಾಮ್ಲಿ ಎಲ್ಲ ಹೋಗ್ತಾ ಇದ್ದೀವಲ್ವ, ಸೊ ಅದಕ್ಕೆ ಫ್ಯಾಮ್ಲಿ ಹೆಸ್ರು ಹಾಕಿ ನಮ್ಮದೇ ಕಾರಿದ್ದೇ ಫೋಟೋ ತೆಗೆದು ಹಾಕಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಬೇಗ ರೆಡಿಯಾಗಿದ್ದೀನಿ. ಅಡುಗೆ ಏನೂ ಮಾಡಲಿಲ್ಲ. ಇವತ್ತಿದು ಸೀರೆ ಉಟ್ಕೊಂಡಿದ್ದೆ. ಇದು ನಾನು ಮದುವೆ ಟೈಮಲ್ಲಿ ಉಟ್ಕೊಂಡಿದ್ದು. ಬ್ಲೌಸ್ ಆಗ್ತಾನೆ ಇರಲಿಲ್ಲ. ರಾತ್ರಿ ಟ್ರೈ ಮಾಡಿ ನೋಡಿದಾಗ ಸೊ ರೆಡಿಮೇಡ್ ಬ್ಲೌಸ್ ರಾತ್ರಿ ಹೋಗಿ ತೊಗೊಂಡು ಬಂದೆ. ಇದು ಐ ಥಿಂಕ್ 250 ರುಪೀಸ್ ಏನೋ ರೆಡಿಮೇಡ್ ಬ್ಲೌಸ್ ಸಿಕ್ತು ನನಗೆ. ಅದನ್ನು ಡೈರೆಕ್ಟಾಗಿ ತೊಗೊಂಡು ಬಂದು ಹಾಕ್ತಾಯಿದ್ದೀನಿ. ನನ್ನ ಸೈಜ್ಗೆ ಸಿಕ್ಬಿಡ್ತು. ಅದಾದಮೇಲೆ ಬ್ಯಾಂಗಲ್ಸ್ ಎಲ್ಲ ಇತ್ತು ಮ್ಯಾಚಿಂಗ್. ಆಮೇಲೆ ಹೇರಲ್ಲಿ ಏನಿಲ್ಲ, ಸಿಂಪಲ್ಲಾಗಿ ಒಂದು ಸ್ವಲ್ಪ ಮೇಕಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಮಿನಿಮಲ್ ಆಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇವತ್ತು ನನ್ನ ಪ್ಲ್ಯಾನ್ ಅಂದರೆ ನಾವು ಬ್ಲ್ಯಾಕ್ ಕಾರ್ ತೊಗೊಳ್ತಾ ಇರೋದ್ರಿಂದ ಎಲ್ಲ ಟ್ರೆಡಿಷ್ನಲ್ ಲುಕ್ಕಲ್ಲಿ ಹೋಗೋಣ ಅಂಥೇಳಿ. ಸೊ ಎಲ್ಲರಿಗೂ ಆಲ್ಮೋಸ್ಟ್ ಟ್ರೆಡಿಷ್ನಲ್ ಲುಕ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಕೇಕೆಲ್ಲ ತೊಗೊಂಡು ಕ್ಯಾಬ್ ಬುಕ್ ಮಾಡಿದ್ದೀನಿ. ಕ್ಯಾಬಿಂದ ನಾವು ಹೋಗ್ತಾ ಇದ್ದೀವಿ ಶೋರೂಮ್ಗೆ. ಸೊ ಕ್ಯಾಬ್ ಹತ್ರ ಹೋಗ್ತಾ ಇದ್ದಾಗೆ ಹೋಗಿದ ತಕ್ಷಣ ಅವರು ಫಾರ್ಮ್ ಎಲ್ಲ ಕೊಟ್ಟರು. ಅಂದರೆ ಅದರಲ್ಲಿ ಸೈನ್ ಎಲ್ಲ ಬೇಕಿತ್ತು. ನಮ್ಮದೇ ಕಾರ್ ತೊಗೊಳೋದಂದ್ರೆ ಅದು ಒಂದು ಖುಷಿನೇ ಬೇರೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನಾನು ತುಂಬ ಎಕ್ಸೈಟೆಡ್ ಇದ್ದೆ. ನನಗೆ ಫಸ್ಟ್ ಪ್ಲ್ಯಾನ್ ಇತ್ತು, ಇಲ್ಲ ನಾನು ಕಾರ್ ತೊಗೊಳ್ಳೇಬೇಕು ಅಂಥೇಳಿ. ಅದು ಯಾಕೇನೋ ಗೊತ್ತಿಲ್ಲ. ಸೊ ತುಂಬ ನಾನು ಖುಷಿ ಆಗ್ತಾಯಿದೆ ಇವತ್ತಿನ ದಿನ. ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಸೊ ಹೋದ ತಕ್ಷಣ ಸೈನ್ ಎಲ್ಲ ಮಾಡಿಕೊಂಡೆ. ನನಗೆ ಫೋಟೋ ಎಲ್ಲ ಚೆನ್ನಾಗಿರೋದು ಬೇಕಿತ್ತು, ಬಟ್ ಯಾರೂ ಇರಲಿಲ್ಲ ಚೆನ್ನಾಗಿ ಫೋಟೋ ತೆಗೆಯೋದಕ್ಕೆ. ಸೊ ಹಾಗೆ ಹೀಗೆ ಮಾಡಿಕೊಂಡು ವೀಡಿಯೋ ಎಲ್ಲ ಮಾಡಿ ಸ್ವಲ್ಪ ಮಾಡ್ತಾಯಿದ್ದೀನಿ ಅಷ್ಟೇ. ಎಷ್ಟು ಫೋಟೋ ಎಷ್ಟು ವೀಡಿಯೋ ಬಂತು ಅಷ್ಟರಲ್ಲೇ. ಹೋದ ತಕ್ಷಣ ನಮಗೆ ಅಲ್ಲಿ ಶೋರೂಮಲ್ಲಿ ನಮಗೆ ಒಂದು ಪ್ಲೇಟಲ್ಲಿ ಚಿಪ್ಸ್, ಕಚೋರಿ, ಫ್ರೂಟಿ ಮತ್ತು ಏನೆಲ್ಲ ಇತ್ತು ಅದನ್ನೆಲ್ಲ ತಿನ್ನಲಿಕ್ಕೆ ಕೊಟ್ಟಿದ್ದರು. ಸೊ ಅದನ್ನೆಲ್ಲ ತಿಂದ್ವಿ. ಮೊದಲಿಂದ ಇದ್ದು ತೊಗೊಳೋದೇ ಬೇರೆ. ಅದೇ ನಾನೇ ಮನಸ್ಸು ಮಾಡಿ ಸ್ಪೆಷಲಿ ಒಂದು ಗರ್ಲ್ ಆಗಿ ಅಂತಲೇ ಹೇಳ್ಬೋದು, ನಮ್ಮ ಹೆಸರಲ್ಲೇ ತೊಗೊಳೋದು ಆ ಖುಷಿನೇ ಬೇರೆ ಅಂತ ಅನಿಸುತ್ತೆ. ಸೊ ಫೈನಲಿ ಕಾರ್ ಓಪನಿಂಗ್ ಆಯಿತು. ಶಾರ್ಟ್ಸಲ್ಲಿ ತುಂಬಾ ವೀಡಿಯೋ ಹಾಕಿದ್ದೆ. ಸೊ ಫೈನಲಿ ನಂದು ಸ್ವಂತ ಕಾರು ಅಂಥೇಳಿ ತುಂಬ ಖುಷಿ ಪಡ್ತಾಯಿದ್ದೀನಿ. ಇದು 7 ಸೀಟರ್ ಕಾರ್ ತೊಗೊಂಡಿದ್ದು. ಯಾಕಂದರೆ ಫ್ಯಾಮ್ಲಿ ದೊಡ್ಡದು. ಅಫ್ಕೋರ್ಸ್ ನಾವು ಊರಿಗೆಲ್ಲ ಹೋದಾಗ ದೊಡ್ಡದೇ ಬೇಕಾಗುತ್ತೆ ಅಂಥೇಳಿ ನಾನು 7 ಸೀಟರೇ ಫೈನಲಿ ತೊಗೊಂಡಿದ್ದು. ಅದಾದಮೇಲೆ ನಾವು ಓಪನಿಂಗ್ ಎಲ್ಲ ಮಾಡಿದ ನಂತರ ಕೇಕ್ ಕಟಿಂಗ್ ಕೂಡ ಮಾಡಿದ್ವಿ. ಕೇಕ್ ಕಟಿಂಗ್ ಆದ ನಂತರ ಪೂಜೆ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಅವರೇ ಎಲ್ಲ ಕೊಟ್ಟಿದ್ದರು ಪೂಜೆ ಮಾಡೋದಕ್ಕೆ. ಚಿಕ್ಕ ಗಣಪತಿ ಕೂಡ ಕೊಟ್ಟಿದ್ದರು. ಅದಲ್ಲದೆ ತೆಂಗಿನಕಾಯಿ ಕೂಡ ಕೊಟ್ಟಿದ್ದರು ಒಡೆಯೋದಕ್ಕೆ. ನಾನು ನನಗೆ ಹೇಗೆ ಅನಿಸುತ್ತೋ ಅಂದರೆ, ಹೇಗೆ ಪೂಜೆ ನೋಡಿ ಯಾವ ರೀತಿಯಿಂದ ಸ್ಟೆಪ್ ಮಾಡ್ತೀವಿ ಅದು ಮುಖ್ಯ ಅಲ್ಲ, ನೀವು ಎಷ್ಟು ಮನಸ್ಸಿಂದ ಮಾಡ್ತೀವಿ ಅದು ಮುಖ್ಯ ಅಂತ ಅನಿಸುತ್ತೆ. ಇವತ್ತು ಖುಷಿಯಿಂದನಂತೂ ಏನು ಮಾಡ್ತಿದ್ದೀನಿ ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಆದಷ್ಟು ಸಿಂಪಲ್ಲಾಗಿ ಪೂಜೆನ ಅಲ್ಲೇ ಮುಗಿಸ್ಕೊಂಡ್ವಿ. ಬಟ್ ಇದಾದಮೇಲೆ ಮತ್ತೆ ನಾವು ಸಂಜೆ ಅಲ್ಲಿ ದೇವಸ್ಥಾನದಲ್ಲಿ ಕೂಡ ಹೋಗಿ ಪೂಜೆ ಮಾಡಿದ್ವಿ. ಇವತ್ತಿನ ಟೈಮಿಂಗ್ ಎಲ್ಲ ನೋಡಿದ್ವಿ. ಟೈಮಿಂಗ್ ಮಧ್ಯಾಹ್ನದೇ ಒಳ್ಳೆ ದಿನ ಇತ್ತು, 12 ಗಂಟೆದು. ಸೊ ಮಧ್ಯಾಹ್ನ 12 ಗಂಟೆಗೆ ಹೋಗಿದ್ವಿ. ಬಟ್ ಇದೆಲ್ಲ ಆಗ್ತಾ 1 ಗಂಟೆ ಆಗೋಗಿತ್ತು, 1-1:30. ಸೊ ಪೂಜೆ ಎಲ್ಲ ಇಲ್ಲಿ ಮಾಡಿದ್ವಿ. ಎಲ್ಲ ಕಡೆ ನಾನು ಅರಿಶಿಣ ಕುಂಕುಮ ಎಲ್ಲ ಹಾಕಿ ಹೂವು ಎಲ್ಲ ಹಾಕಿದ್ದೀನಿ. ಸೊ ಈ ಕಾರ್ ತೊಗೊಳೋದಕ್ಕೆ ನಿಜವಾಗ್ಲೂ ನಮಗೆ ಕಷ್ಟಪಟ್ಟಾಗ ಏನಾದರೂ ಸಿಗುತ್ತೆ ನೋಡಿ, ಅದ್ರ ಖುಷಿನೇ ಬೇರೆ. ಕಷ್ಟಪಟ್ಟು ನಂತರ ನಮಗೆ ಅದು ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದೇ ಬರುತ್ತೆ. ತುಂಬ ಜನ ಯೋಚನೆ ಮಾಡ್ತಾರೆ ಕಷ್ಟಪಟ್ಟರು ಏನು ಸಿಗೋದಿಲ್ಲ. ಸಿಗುತ್ತೆ, ಸ್ವಲ್ಪ ಲೇಟ್ ಆದರೂ ಆಯ್ತು ಅಷ್ಟೇ. ಬಟ್ ಕಷ್ಟಪಟ್ಟರೆ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸೊ ಅದೇ ರೀತಿಯಾಗಿ ಕಷ್ಟಪಟ್ಟು ಈ ಕಾರ್ ತೊಗೊಂಡಿದ್ದೀವಿ. ತುಂಬಾ ಖುಷಿ ಆಗ್ತಾಯಿದೆ ಇದು ಕಾರ್ ತೊಗೊಂಡಿದ್ದಕ್ಕೆ. ಇವಾಗಿನ ಕಾಲದಲ್ಲಿ ಮನೆ ಮತ್ತು ಕಾರ್ ಒಂದು ಡ್ರೀಮ್ ಅಂತಲೇ ಅನ್ಬೋದು. ಅಂದರೆ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಅದೇ ರೀತಿಯಾಗಿ ನನಗೆ ಕೂಡ ಇತ್ತು. ಸೊ ಇದೊಂದು ಡ್ರೀಮ್ ನನ್ನ ಕಂಪ್ಲೀಟ್ ಆಯಿತು. ಅದಕ್ಕೆ ತುಂಬ ಖುಷಿ ಆಗ್ತಾಯಿದೆ.
ಇದು ಬುಕ್ ಮಾಡಿದಾಗಿಂದನೇ ತುಂಬಾ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀನಿ, ಹಾಗೆ ಹೋಗಬೇಕು ಹೀಗೆ ಹೋಗಬೇಕು. ಬಟ್ ಹೇಳ್ತೀವಲ್ವ, ಲೈಫಲ್ಲೆಲ್ಲ ಪರ್ಫೆಕ್ಟ್ ಇರೋದಿಲ್ಲ. ಅಂದರೆ ನಾವು ತುಂಬ ಯೋಚನೆ ಮಾಡ್ತೀವಿ, ಆ ರೀತಿ ಬರಬೇಕು, ಈ ರೀತಿ ಬರಬೇಕು. ಬಟ್ ಮೂಮೆಂಟ್ಸ್ ಹೇಗೆ ಇರಲಿ, ನೀವು ಜಸ್ಟ್ ಎಂಜಾಯ್ ಮಾಡಿ. ಎಲ್ಲ ಪರ್ಫೆಕ್ಟ್ ಮೂಮೆಂಟ್ ಇರಬೇಕು, ಎಲ್ಲ ಸರಿ ಇರಬೇಕು, ಆ ಥರ ಏನಿಲ್ಲ. ಇವಾಗ ಮಕ್ಕಳಿದ್ದಾರೆ, ನನ್ನ ಮಗ ಅಂತೂ ತುಂಬಾ ಹಠ ಮಾಡ್ತಾನೆ. ಸೊ ಅವ್ನದು ಯಾವಾಗಲೂ ಇದ್ದೇ ಇರುತ್ತೆ. ಬಟ್ ಎಲ್ಲನೂ ಪರ್ಫೆಕ್ಟ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಸೊ ಹೇಗಿದ್ದರೂ ಕೂಡ ಬಟ್ ಆ ಮೂಮೆಂಟ್ನ ನಾನು ತುಂಬಾ ಎಂಜಾಯ್ ಮಾಡಿದ್ದೆ. ಸೊ ಇದು ಬುಕ್ ಮಾಡಿದ್ದು 1 ತಿಂಗಳು ಮುಂಚೆ. ಅಂದರೆ ನಾನು ದಿನ ನೋಡಿ ಅಂತಲ್ಲ, ಬಟ್ ನನಗೊಂದಿತ್ತು, ನನಗೆ ತುಂಬ ಜಾಸ್ತಿ ದಿನ ಟೈಮೆಲ್ಲ ನೋಡೋದಕ್ಕೆ ಗೊತ್ತಿಲ್ಲ. ಬಟ್ ಶಿವರಾತ್ರಿ ದಿನ ಬುಕ್ ಮಾಡಿದ್ದೆ, ಯುಗಾದಿ ದಿನ ಪರ್ಚೇಸ್ ಮಾಡ್ತಾಯಿದ್ದೀನಿ. ಬಟ್ ಬುಕ್ ಮಾಡಿದ ದಿನದಿಂದ ನನಗೊಂದು ಏನಾದರೂ ಸ್ಪೆಷಲ್ ಬ್ಲ್ಯಾಕ್ ಕಲರ್ ಯಾಕಂತೇಳಿದರೆ, ಒಂದು ಸ್ವಲ್ಪ ರಾಶಿ ಪ್ರಕಾರನೂ ಬ್ಲ್ಯಾಕ್ ಕಲರ್ ಓಕೆ ಅಂತ ಇತ್ತು. ಅದಲ್ಲದೆ ವೈಟ್ ಅಂತೂ ನಾರ್ಮಲ್ ಆಗಿ ಎಲ್ಲ ಕಡೆನೂ ಇರುತ್ತೆ, ಬಟ್ ಬ್ಲ್ಯಾಕ್ ತುಂಬ ಕಡಿಮೆ ಅಲ್ವಾ, ಅದಕ್ಕೆ ಬ್ಲ್ಯಾಕ್ ಕಲರೇ ತೊಗೊಳೋಣ ಅಂಥೇಳಿ ಬ್ಲ್ಯಾಕ್ ತೊಗೊಂಡಿದ್ದು. ಅದಲ್ಲದೆ ಇದು ಬ್ಲ್ಯಾಕ್ ಅಂತ ಅನಿಸಿದಾಗ ಫಸ್ಟಿಗೆ ಅಂದ್ಕೊಂಡ್ವಿ ಎಲ್ಲರೂ ಬ್ಲ್ಯಾಕ್ ಕಲರ್ ಬಟ್ಟೆ ಹಾಕೋಣ ಅಂಥೇಳಿ. ಬಟ್ ಅದು ಎಲ್ಲ ಬ್ಲ್ಯಾಕ್ ಅತಿ ಆಗುತ್ತೆ ಅಂಥೇಳಿ ಬೇಡ ಅಂತ ಅನಿಸ್ತು. ಬಟ್ ಯುಗಾದಿ ಅಲ್ವಾ, ಸೊ ನಾನು ಪ್ಲ್ಯಾನ್ ಹಾಕಿದೆ ಎಲ್ಲರೂ ಟ್ರೆಡಿಷ್ನಲ್ ಲುಕ್ಕಲ್ಲೇ ಇರಬೇಕು ಅಂಥೇಳಿ. ಅದರಲ್ಲಿ ಕೂಡ ನನಗೊಂದಿತ್ತು ಎಲ್ಲರೂ ವೈಟ್ ಅಥವಾ ಕ್ರೀಮ್ ಲುಕ್ಕಲ್ಲಿ ಇರೋಣ ಅಂಥೇಳಿ. ನನಗೆ ಇದೊಂದು ಕ್ರೀಮ್ ಸೀರೆ ಇತ್ತು. ಆಮೇಲೆ ಮಗಳದ್ದು ಮ್ಯಾಚಿಂಗ್ ಮಾಡಿಕೊಂಡೆ. ಹಸ್ಬೆಂಡ್ಸು ಸ್ವಲ್ಪ ಟ್ರೆಡಿಷ್ನಲ್ ಆಯಿತು. ಅಮ್ಮಂದು ಕ್ರೀಮ್ ಸೀರೆ ತುಂಬ ಹಳೇದಾಗಿತ್ತು, ಅದಕ್ಕೆ ಅಮ್ಮ ನಾರ್ಮಲ್ ಪಿಂಕ್ ಸೀರೆ ಉಟ್ಕೊಂಡಿದ್ರು. ಸೊ ಅದಾದಮೇಲೆ ಅವರು ಕಾಯಿ ಎಲ್ಲ ಕೊಟ್ಟರು, ಅವರೇ ಪೂಜೆ ಮಾಡೋದಕ್ಕೆ ಸಾಮಾನೆಲ್ಲ ಕೊಟ್ಟಿದ್ರು. ಸೊ ನಾವು ಪೂಜೆ ಮಾಡಿದೆ. ಅದಾದಮೇಲೆ ತೆಂಗಿನಕಾಯಿ ಹೊಡೆದ್ವಿ. ಆಮೇಲೆ ಗಾಡಿನ ನಾವು ಸ್ಟಾರ್ಟ್ ಮಾಡಿದ್ವಿ. ನಾನು ಅಂದ್ಕೊಂಡೆ ಅಲ್ಲಿ ಸನ್ ರೂಫ್ ಇರುತ್ತೆ ನೋಡಿ, ಅದರಿಂದ ಹೊರಗಡೆ ನನಗೆ ವೀಡಿಯೋ ಅಥವಾ ಫೋಟೋಸ್ ಬೇಕಿತ್ತು. ಬಟ್ ಅದು ಹಿಂದ್ಗಡೆಯಿಂದ ಹೋದರೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಮುಂದೆ ನಿಂತ್ಕೊಂಡು ನಾನು ಸನ್ ರೂಫಿಂದ ಹೊರಗಡೆ ನೋಡಬೇಕು ಅಂತ ಅಂದ್ಕೊಂಡೆ. ಬಟ್ ತುಂಬ ಕಷ್ಟ ಆಯಿತು, ಹೊಸದಲ್ವ, ಇನ್ನೂ ಗೊತ್ತಿರಲಿಲ್ಲ. ಬಟ್ ಸಖತ್ ಎಂಜಾಯ್ ಮಾಡಿದ್ವಿ. ಸೊ ಹೊಸ ಗಾಡಿಯಿಂದ ಇವಾಗ ಹೋಗ್ತಾ ಇದ್ದೀನಿ. ಸೊ ಫಸ್ಟು ಹೊರಟುಬಿಟ್ಟು ಪೆಟ್ರೋಲ್ ಫುಲ್ ಮಾಡಿದ್ವಿ, ಯಾಕೆಂದರೆ ಅವರು ಫುಲ್ ಮಾಡಿ ಕೊಡೋದಿಲ್ಲ, ಜಸ್ಟ್ ನಾರ್ಮಲ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾರೆ. ಸೊ ಅವ್ರು ಫಸ್ಟ್ ಹೇಳಿದರು ಫುಲ್ ಮಾಡ್ಕೊಂಡು ಹೋಗ್ವಿ ಅಂತೇಳಿ. ಫುಲ್ ಮಾಡಿ ಮನೆಗೆ ಹೋಗಿ ಫಸ್ಟ್ ಬಟ್ಟೆ ಚೇಂಜ್ ಮಾಡಿದ್ವಿ. ತುಂಬಾ ಸುಸ್ತಾಗಿತ್ತು ಎಲ್ಲರಿಗೂ. 1:30-2 ಗಂಟೆ ಆಗಿತ್ತು. ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಇವಾಗ ಅಡುಗೆ ಯಾರು ಮಾಡ್ತಾರೆ ಅಂತೇಳಿ ಹೋಟೆಲ್ಗೆ ಹೋಗಿ ಊಟ ಮಾಡ್ತಾಯಿದ್ದೀವಿ. ನಾನು ಕೂಡ ಸೀರೆ ಎಲ್ಲ ಉಟ್ಕೊಂಡು ಸ್ವಲ್ಪ, ಅದು ಇವಾಗ ಈ ಬಿಸಿಲಲ್ಲಿ ಆಗೋದೇ ಇಲ್ಲ, ಅದಕ್ಕೆ ಹೊರಗಡೆ ಹೋಗಿ ನಾವು ಊಟ ಮಾಡಿದ್ವಿ ಇವತ್ತು. ಹೊರಗಡೆ ಇಲ್ಲಿ ವೆಜ್ ರೆಸ್ಟೋರೆಂಟ್ಗೆ ಹೋಗಿತ್ತು, ಯಾಕಂದರೆ ಯುಗಾದಿ ಅಂಥೇಳಿ. ಇಲ್ಲಿ ನಾನು ಐ ಥಿಂಕ್ ಪನ್ನೀರ್ ಕ್ರಿಸ್ಪಿ ತರಿಸಿದ್ದೆ, ಆಮೇಲೆ ಪರಾಠ ಮತ್ತೇನು ವೆಜ್ ಕಡಾಯಿ ಏನೋ ಇತ್ತು ಅದನ್ನು ತರಿಸಿದ್ದೆ. ಅಷ್ಟರಲ್ಲೇ ನಮಗೆ ಇಲ್ಲ, ಇನ್ನೂ ಐ ಥಿಂಕ್ ಏನೋ ರೈಸ್ ಐಟಮ್ ಕೂಡ ತರಿಸಿದ್ದೀನಿ ಅನಿಸುತ್ತೆ. ಸೊ ಅದರಲ್ಲೇ ಫುಲ್ಲಾಗಿ ಹೋಯಿತು ಹೊಟ್ಟೆ. ಸೊ ಇಷ್ಟು ಊಟ ಮಾಡಿ ಆಮೇಲೆ ನಾವು ಐಸ್ ಕ್ರೀಮ್ ಮಕ್ಕಳು ಬೇಕು ಅಂತ ಹೇಳಿದರು. ಸೊ ಅದಕ್ಕೆ ಐಸ್ ಕ್ರೀಮ್ ತಿಂದು ಮತ್ತೆ ಮನೆಗೆ ಹೋದ್ವಿ. ಅದಾದಮೇಲೆ ನನಗೆ ವಿಡಿಯೋ ತೆಗೆಯೋದಕ್ಕಾಗಲಿಲ್ಲ, ಯಾಕಂದರೆ ಮತ್ತೆ ನಮ್ಮ ಬಿಲ್ಡಿಂಗಲ್ಲಿ ಎಲ್ಲರಿಗೂ ಸ್ವಲ್ಪ ಸ್ವೀಟ್ ತೊಗೊಂಡು ಬಂದು ಅವ್ರಿಗೆಲ್ಲ ಕೊಟ್ಟಿದ್ವಿ. ಸೊ ಅದರಲ್ಲೇ ಎಲ್ಲ ಟೈಮ್ ಹೊರಟೋಯ್ತು. ಎಲ್ಲರಿಗೂ ಕಾರ್ ತುಂಬಾ ಇಷ್ಟ ಆಯಿತು. ಎಲ್ಲರೂ ನೋಡ್ತಾ ಇದ್ರೆ ನಮ್ಮ ಸೊಸೈಟಿಯಲ್ಲಿ ಎಲ್ಲರಿಗೂ ಇಷ್ಟ ಆಯಿತು. ಸೊ ಅವ್ರಿಗೆಲ್ಲ ಸ್ವೀಟ್ ಕೊಟ್ಟಿದ್ವಿ. ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.